ಬಿಎಸ್ವೈಗೆ ವಿನಯ್ ಗುರೂಜಿ ವಾರ್ನಿಂಗ್. ಯಡಿಯೂರಪ್ಪಗೆ ಎಚ್ಚರದಿಂದಿರಿ ಅಂದಿದ್ಯಾಕೆ? ಸಿಎಂಗೆ ಕಾದಿದೆಯಾ ಕಂಟಕ? ಇದೇ ಈ ಹೊತ್ತಿನ ವಿಶೇಷ. ಅವಧೂತನ ಎಚ್ಚರಿಕೆ. ನಾನ್ ಶರ್ಮಿತಾ. ಬಿಎಸ್ವೈ ಸಿಎಂ ಆಗಿ 1.5 ತಿಂಗಳು ಕಳೆದಿಲ್ಲ. ಆಗಲೇ ಅವರ ಸಿಎಂ ಕುರ್ಚಿಗೆ ಕಂಟಕ ಎದುರಾಗಿದೆ. ಗಡಗಡ ಅಲುಗಾಡ್ತಾ ಇದೆ ಅನ್ನೋ ಮಾತುಗಳು ಕೇಳ್ಬರ್ತಾ ಇವೆ. ಇದರ ಮಧ್ಯೆ ಅವಧೂತ ವಿನಯ್ ಗುರೂಜಿ ನುಡಿದ ಭವಿಷ್ಯ ಬಿಎಸ್ವೈ ಜಂಘಾಬಲವನ್ನೇ ಉಡುಗಿಸಿ ಬಿಟ್ಟಿದೆ. ಹಾಗಾದ್ರೆ ಬಿಎಸ್ವೈ ನೆತ್ತಿಗೆ ಮುತ್ತಿಟ್ಟ ವಿನಯ್ ಗುರೂಜಿ ಕೊಟ್ಟ ಆ ವಾರ್ನಿಂಗ್ ಏನು? ಇಲ್ಲಿದೆ ನೋಡಿ, ಪಿನ್ ಟು ಪಿನ್ ಡೀಟೇಲ್ಸ್. ಬಿಎಸ್ವೈಗೆ ವಿನಯ್ ಗುರೂಜಿ ವಾರ್ನಿಂಗ್. ಯಡಿಯೂರಪ್ಪಗೆ ಎಚ್ಚರದಿಂದಿರಿ ಎಂದಿದ್ದೇಕೆ? ಸಿಎಂ ಕುರ್ಚಿಗೆ ಕಾದಿದೆಯಾ ಕಂಟಕ? ಬಿಎಸ್ ಯಡಿಯೂರಪ್ಪ ಸಿಎಂ ಆಗಿ 1.5 ತಿಂಗಳು ಕಳೆದಿಲ್ಲ. ಅದಾಗ್ಲೇ ಬಿಎಸ್ವೈ ಸಂಕಷ್ಟಗಳ ಮೇಲೆ ಸಂಕಷ್ಟಗಳು ಎದುರಾಗೋ ಕಾಲ ಸನಿಹವಾಗಿದೆ. ಇವರ ಸಿಎಂ ಕುರ್ಚಿಗೆ ಅತಿ ದೊಡ್ಡ ಕಂಟಕ ಎದುರಾಗಲಿದೆ. ರಾಜ್ಯ ಬಿಜೆಪಿ ಸರ್ಕಾರದ ಬುಡವೇ ಗಡಗಡ ಅಲುಗಾಡಲಿದೆಯಂತೆ. ಈ ಮಾತನ್ನ ನಾವು ಹೇಳ್ತಿಲ್ಲ, ದೇವಮಾನವ ಅವಧೂತ ವಿನಯ್ ಗುರೂಜಿ ಹೇಳಿದ್ದಾರೆ. ಸಿಎಂ ಯಡಿಯೂರಪ್ಪನವರಿಗೆ ವಿನಯ್ ಗುರೂಜಿ ಎಚ್ಚರದಿಂದಿರಿ ಅಂತ ವಾರ್ನಿಂಗ್ ಕೊಟ್ಟಿದ್ಯಾಕೆ? ಸಿಎಂ ಕುರ್ಚಿಗೆ ಎದುರಾಗಿರೋ ಆ ಮಹಾ ಕಂಟಕವಾದ್ರೂ ಏನು? ವಿನಯ್ ಗುರೂಜಿ ಮಾತನ್ನ ಬಿಎಸ್ವೈ ತುಂಬಾ ಸೀರಿಯಸ್ ಆಗಿ ತಗೊಂಡಿರೋದ್ ಯಾಕೆ ಅನ್ನೋದನ್ನ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಸೆಪ್ಟೆಂಬರ್ 12ರಂದು ಚಿಕ್ಕಮಗಳೂರು ಜಿಲ್ಲೆಯ ಗೌರಿಗದ್ದೆ ಆಶ್ರಮದಲ್ಲಿ ನಡೆದಿದ್ದೇನು ಅನ್ನೋದನ್ನ ನೀವು ನೋಡ್ಲೇಬೇಕು. ಎತ್ತಿಗೆ ಮುತ್ತಿಟ್ಟು ಬಿಎಸ್ವೈಗೆ ವಾರ್ನಿಂಗ್. ಅದು ಸೆಪ್ಟೆಂಬರ್ 12 ಚಿಕ್ಕಮಗಳೂರಿನ ಗೌರಿಗದ್ದೆ ಆಶ್ರಮದಿಂದ ಬಿಎಸ್ವೈ ಹೊರಬರೋ ಟೈಮ್ನಲ್ಲಿ ಅಲ್ಲಿಗೆ ಬಂದ ವಿನಯ್ ಗುರೂಜಿ ಬಿಎಸ್ವೈ ತಬ್ಬಿಕೊಂಡು ನೆತ್ತಿಗೆ ಮುತ್ತಿಟ್ಟು ಎಚ್ಚರದಿಂದಿರಿ ಅಂತ ಹೇಳಿದ್ರು. ಗುರೂಜಿ ಹೀಗೆ ವಾರ್ನ್ ಮಾಡಿದ್ದೇ ತಡ ಬಿಎಸ್ವೈ ಮುಖದಲ್ಲಿ ಬೆವರು ಕಿತ್ಕೊಂಡು ಬಂದಿತ್ತು. ಎದೆಯಲ್ಲಿ ಸಣ್ಣಗೆ ನಡುಕ ಶುರುವಾಗಿತ್ತು. ಯಾಕಂದ್ರೆ ಬಿಎಸ್ವೈಗೆ ಸಿಎಂ ಕುರ್ಚಿ ಸುಮ್ನೆ ಸಿಕ್ಕಿಲ್ಲ. ಈ ಕುರ್ಚಿಗಾಗಿ ಬಿಎಸ್ವೈ 14 ತಿಂಗಳ ಕಾಲ ಅದ್ಹೇಗೆ ಪರಿತಪಿಸಿದ್ರು. ಕಾಂಗ್ರೆಸ್ ಜೆಡಿಎಸ್ ದೋಸ್ತಿ ಸರ್ಕಾರವನ್ನ ಕೆಡವೋಕೆ ಯಾವೆಲ್ಲ ತಂತ್ರಗಳನ್ನ ಹೆಣೆದಿದ್ರು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಪರಿಸ್ಥಿತಿ ಹೀಗಿರುವಾಗ ವಿನಯ್ ಗುರೂಜಿ ಹುಷಾರ್, ಎಚ್ಚರದಿಂದಿರಿ ಅಂತ ಹೇಳಿದ್ರೆ ಬಿಎಸ್ವೈ ಪರಿಸ್ಥಿತಿ ಹೇಗಿರಬೇಡ. ಅಧಿಕಾರದ ಉಳಿವಿಗಾಗಿ ಶತರುದ್ರ ಯಾಗ. ವಿಚಾರ ಏನಂದ್ರೆ, ವಿನಯ್ ಗುರೂಜಿ ಬಿಎಸ್ವೈಗೆ ಎಚ್ಚರದಿಂದಿರಿ ಅಂತ ಹೇಳೋಕ್ಕೂ ಮೊದಲೇ ಬಿಎಸ್ವೈ ಅಧಿಕಾರದ ಉಳಿವಿಗಾಗಿ ದೇವ್ರು ದೀನ್ರು ಅಂತ ಮೊರೆ ಹೋಗಿದ್ರು. ಮುಂದಿನ 3.5 ವರ್ಷ ತಮ್ಮ ಸಿಎಂ ಕುರ್ಚಿಗೆ ಯಾವುದೇ ಕಂಟಕ ಬರ್ದಿರ್ಲಿ ಅಂತ ಹೇಳಿ ಹೋಮ ಹವನಗಳನ್ನ ಮಾಡಿಸಿದ್ರು. ಅದರ ಮುಂದುವರೆದ ಭಾಗವಾಗಿ ಸೆಪ್ಟೆಂಬರ್ 7ರಿಂದ ಸೆಪ್ಟೆಂಬರ್ 12ರವರೆಗೂ ಚಿಕ್ಕಮಗಳೂರು ಜಿಲ್ಲೆಯ ಗೌರಿಗದ್ದೆ ಆಶ್ರಮದಲ್ಲಿ ಶತರುದ್ರಯಾಗ, ವಿಷ್ಣು ಸಹಸ್ರನಾಮ, ಮೃತ್ಯುಂಜಯ ಹೋಮ, ಲಲಿತ ಸಹಸ್ರನಾಮ ಹಾಗೂ ಗಣಪತಿ ಹೋಮವನ್ನ ಮಾಡಿಸಿದ್ರು. ಈ ಎಲ್ಲಾ ಕಾರ್ಯಗಳು ಅವಧೂತ ವಿನಯ್ ಗುರೂಜಿ ಅವರ ಮುಂದಾಳತ್ವದಲ್ಲಿ ನಡೆದಿದ್ದು. ಮತ್ತೊಂದು ಕೊನೆ ದಿನ ಅಂದ್ರೆ ಸೆಪ್ಟೆಂಬರ್ 12ರಂದು ವಿನಯ್ ಗುರೂಜಿ 45 ಪುರೋಹಿತರ ನೇತೃತ್ವದಲ್ಲಿ ಸುಮಾರು 6 ಗಂಟೆ ಕಾಲ ಹೋಮ ಹವನ ಮಾಡಿಸಿದ್ರು. ಆದ್ರೆ ಹೋಮ ಮುಗಿದು ಸಿಎಂ ಹೊರಡುತ್ತಿದ್ದಂತೆ ಕಾರಿನ ಬಳಿ ಬಂದ ವಿನಯ್ ಗುರೂಜಿ ಸಿಎಂ ಯಡಿಯೂರಪ್ಪಗೆ ತಪ್ಪಿಕೊಂಡು ನೆತ್ತಿಗೆ ಮುತ್ತಿಟ್ರು. ಆದ್ರೆ ಇದಕ್ಕೂ ಮೊದಲೇ ಬಿಎಸ್ವೈಗೆ ಎಚ್ಚರದಿಂದ ಹೆಜ್ಜೆ ಇಡಿ ಅಂತ ವಾರ್ನ್ ಮಾಡಿದ್ದಾರೆ ಎನ್ನಲಾಗುತ್ತಿದೆ. ಹಾಗಾದ್ರೆ ಬಿಎಸ್ವೈ ಮುಂದಿನ ಹಾದಿ ಕಲ್ಲು ಮುಳ್ಳಿಂದ ಕೂಡಿದ್ಯಾ? ಇವರ ಅಧಿಕಾರ ಸಲೀಸಾಗಿಲ್ವಾ? ಸಿಎಂ ಕುರ್ಚಿಗೆ ಕಂಟಕ ಎದುರಾಗಿದ್ಯಾ? ಬಿಜೆಪಿ ಹೈಕಮಾಂಡ್ ಮಟ್ಟದಲ್ಲಿ ಯಡಿಯೂರಪ್ಪನವರ ಬಗ್ಗೆ ಇರೋ ಅಭಿಪ್ರಾಯ ಏನು? ಅವಧೂತ ವಿನಯ್ ಗುರೂಜಿಗೆ ಇದೆಲ್ಲವೂ ಗೊತ್ತಿದ್ಯಾ? ಇದೇ ಕಾರಣಕ್ಕೆ ಬಿಎಸ್ವೈಗೆ ಎಚ್ಚರದಿಂದ ಹೆಜ್ಜೆ ಇಡಿ ಅಂದ್ರ ಅನ್ನೋ ಅನುಮಾನಗಳು ಎಲ್ಲರನ್ನೂ ಕಾಡ್ತಿವೆ. ವಿನಯ್ ಗುರೂಜಿ ಚಿಕ್ಕಮಗಳೂರು ಜಿಲ್ಲೆಯ ಗೌರಿಗದ್ದೆ ಆಶ್ರಮದಲ್ಲಿರೋ ಸ್ವಾಮೀಜಿ. ಬ್ರಹ್ಮ, ವಿಷ್ಣು, ಮಹೇಶ್ವರರ ಶಕ್ತಿಯನ್ನ ಒಳಗೊಂಡ ದೊಡ್ಡ ಶಕ್ತಿಶಾಲಿ ದೈವ ದತ್ತಾತ್ರೇಯನ ಕೃಪಾ ಕಟಾಕ್ಷ ಇವರ ಮೇಲಿದ್ಯಂತೆ. ಹೀಗಾಗಿನೇ 28 ವರ್ಷದ ಇವರು ಹೇಳೋದೆಲ್ಲ ಸತ್ಯವಾಗುತ್ತೆ ಅನ್ನೋದು ಭಕ್ತರ ನಂಬಿಕೆ. ಈ ನಂಬಿಕೆಯಿಂದಾಗಿಯೇ ಇವರು ಇರೋ ಜಾಗಕ್ಕೆ ಘಟಾನುಘಟಿ ರಾಜಕಾರಣಿಗಳು, ದೊಡ್ಡ ಸೆಲೆಬ್ರಿಟಿಗಳು ಕೂಡ ಓಡೋಡಿ ಬರ್ತಾರೆ. ಇವರ ಪಾದಕ್ಕೆ ನಮಿಸಿ ಶರಣು ಅಂತಾರೆ. ಅಂತ ರಾಜಕಾರಣಿಗಳಲ್ಲಿ ಬಿಎಸ್ವೈ ಒಬ್ಬರೇ ಅಲ್ಲ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ, ಮಾಜಿ ಸಿಎಂ ಕುಮಾರಸ್ವಾಮಿ, ಮಾಜಿ ಸಚಿವ ಎಚ್.ಡಿ. ರೇವಣ್ಣ, ಸ್ಪೀಕರ್ ರಮೇಶ್ ಕುಮಾರ್ ಮತ್ತು ನಟ ದುನಿಯಾ ವಿಜಿ ಸೇರಿದಂತೆ ಸಾಕಷ್ಟು ಮಂದಿ ವಿನಯ್ ಗುರೂಜಿ ಭಕ್ತರು. ನಿಮಗೆ ಆಶ್ಚರ್ಯ ಅನಿಸಬಹುದು, ವಿನಯ್ ಗುರೂಜಿಗೆ ಈಗಿನ್ನೂ 28 ವರ್ಷ.
ಆದ್ರೆ ಆಗ್ಲೇ ಎಲ್ರಿಗೂ ಗುರೂಜಿ ತನ್ನ ಬಳಿ ಶರಣು ಅಂತ ಬರೋರಿಗೆಲ್ಲ ಆಶೀರ್ವಾದ ಮಾಡಿ ಒಳಿತಾಗಲು ಸಲಹೆ ಸೂಚನೆಗಳನ್ನ ಕೊಡ್ತಾರೆ. ಆದ್ರೆ ಬೇರೆ ಸ್ವಾಮೀಜಿಗಳ ತರ ಇವರ ಮೈ ಮೇಲೆ ಕಾವಿ ಇರಲ್ಲ. ಹಣೆಯಲ್ಲಿ ವಿಭೂತಿ, ಕೊರಳಲ್ಲಿ ರುದ್ರಾಕ್ಷಿ, ಗಂಧ, ನಾಮಗಳು ಕಾಣಸಿಗಲ್ಲ. ಬದಲಿಗೆ ನಮ್ಮ ನಿಮ್ಮಂತೆ ಸೀದಾ ಸಾದಾ ಬಟ್ಟೆ ಧರಿಸಿರ್ತಾರೆ. ತುಂಬಾ ಸರಳಾತಿ ಸರಳ ವ್ಯಕ್ತಿತ್ವ ಹೊಂದಿದ್ದಾರೆ. ಇದೇ ಕಾರಣಕ್ಕೆ ಸಿಎಂ ಬಿಎಸ್ವೈ ಕೂಡ ತಮ್ಮ ಕುರ್ಚಿಗೆ ಯಾವುದೇ ಕಂಟಕ ಬಾರದಿರಲಿ ಅಂತೇಳಿ ಇವರ ನೇತೃತ್ವದಲ್ಲಿ ಗೌರಿಗದ್ದೆ ಆಶ್ರಮದಲ್ಲಿ ಹೋಮ ಹವನಗಳನ್ನ ನೆರವೇರಿಸಿದ್ರು. ಶತರುದ್ರ ಯಾಗ, ಮಹಾಗಣಪತಿ ಹೋಮಗಳನ್ನ ಮಾಡಿಸಿದ್ರು. ಆದ್ರೆ ವಿನಯ್ ಗುರೂಜಿ ಎಚ್ಚರದಿಂದಿರಿ ಅಂತ ಹೇಳಿದ ಕೂಡಲೇ ಬಿಎಸ್ವೈ ಬೆಚ್ಚಿ ಬಿದ್ದಿದ್ದಾರೆ. ಮುಂದೇನು ಕಾದಿದ್ಯೋ ಗ್ರಹಚಾರ ಅಂತ ಕಂಗಾಲಾಗಿ ಹೋಗಿದ್ದಾರೆ ಅನ್ನೋ ಚರ್ಚೆಗಳು ಹುಟ್ಕೊಂಡಿವೆ. ನಮಗೆ ಗೊತ್ತಿದ್ಯೋ ಇಲ್ವೋ, ನಿಜ ಹೇಳಬೇಕು ಅಂದ್ರೆ ಬಿಎಸ್ವೈಗೆ ಒಂದಲ್ಲ ಎರಡಲ್ಲ 10 ಸಮಸ್ಯೆಗಳಿವೆ. ಎಲ್ಲ ದಿಕ್ಕುಗಳಲ್ಲೂ ಶತ್ರುಗಳಿದ್ದಾರೆ. ಯಾಕಂದ್ರೆ ಬಿಎಸ್ವೈ ಸರ್ಕಾರಕ್ಕೆ ಪೂರ್ಣ ಬಹುಮತ ಇನ್ನೂ ಸಿಕ್ಕಿಲ್ಲ. ಕಾಂಗ್ರೆಸ್ ಜೆಡಿಎಸ್ನಿಂದ ಅನರ್ಹಗೊಂಡ ಶಾಸಕರ ಬಲದಿಂದ ಸಿಎಂ ಆಗಿದ್ದಾರೆ. ಆದರೆ ಬಿಎಸ್ವೈ ಸಿಎಂ ಆಗಿದ್ರು ದಿಲ್ಲಿ ಮಟ್ಟದಲ್ಲಿ ಇವರ ಮಾತಿಗೆ ಹೆಚ್ಚು ಬೆಲೆ ಇಲ್ಲ. ತಮ್ಮ ಸಂಪುಟದಲ್ಲಿ ಯಾರಿಗೆ ಯಾವ ಖಾತೆ ಕೊಡಬೇಕು, ಯಾರನ್ನ ಕೈ ಬಿಡಬೇಕು, ಅನರ್ಹ ಶಾಸಕರನ್ನ ಹೇಗೆ ಕಾನೂನು ಕಟ್ಟಲೆಗಳಲ್ಲಿ ಗೆಲ್ಲಿಸಿಕೊಂಡು ಬರಬೇಕು, ಯಾವುದರಲ್ಲೂ ಬಿಎಸ್ವೈ ಮಾತು ನಡೀತಿಲ್ಲ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಬಿಎಸ್ವೈ ಅಸಹಾಯಕರಾಗಿದ್ದಾರೆ, ಏನು ಮಾಡಲಾಗದ ಸ್ಥಿತಿಯಲ್ಲಿದ್ದಾರೆ. ಹೀಗಾಗಿನೇ ಯಾವಾಗ ಏನ್ ಬೇಕಾದ್ರೂ ನಡೀಬಹುದು. ಮುಂದಿನ 3.5 ವರ್ಷ ಬಿಜೆಪಿ ಸರ್ಕಾರವೇ ಇದ್ರೂ ಬಿಎಸ್ವೈ ಸಿಎಂ ಕುರ್ಚಿಯಲ್ಲಿ ಇರ್ತಾರೋ ಇಲ್ವೋ ಅನ್ನೋ ಅನುಮಾನಗಳು ಹುಟ್ಟಿಕೊಂಡಿವೆ. ಅವಧೂತ ವಿನಯ್ ಗುರೂಜಿ ಅದ್ಯಾವ ಕಾರಣಕ್ಕೆ ಬಿಎಸ್ವೈಗೆ ಎಚ್ಚರದಿಂದ ಹೆಜ್ಜೆ ಇಡಿ ಅಂತ ಬಿಎಸ್ವೈಗೆ ಹೇಳಿದ್ರೋ ಗೊತ್ತಿಲ್ಲ. ಆದ್ರೆ ಬಿಎಸ್ವೈರನ್ನ ವಿನಯ್ ಗುರೂಜಿ ತಬ್ಕೊಂಡು ನೆತ್ತಿಗೆ ಮುತ್ತಿಕ್ಕಿದ್ದೇಕೆ, ಆ ನಂತರ ಎಚ್ಚರ ಅಂತ ಹೇಳಿದ್ದೇಕೆ ಅನ್ನೋ ಚರ್ಚೆಗಳು ಹುಟ್ಟಿಕೊಂಡಿವೆ. ಈ ಮಧ್ಯೆ ಬಿಎಸ್ವೈ ಕೂಡ ತಮಗೆ ಮುಂದೆ ಏನೋ ದೊಡ್ಡ ಗಂಡಾಂತರ ಕಾದಿದೆ ಅಂತೇಳಿ ಆತಂಕಕ್ಕೀಡಾಗಿದ್ದಾರೆ. ಡಿಕೆ ಶಿವಕುಮಾರ್ಗೂ ವಿನಯ್ ಗುರೂಜಿ ಎಚ್ಚರಿಕೆಯನ್ನ ಕೊಟ್ಟಿದ್ರ? ಗೌರಿಗದ್ದೆಯ ಗುರೂಜಿ ಈ ಹಿಂದೆ ಏನೇನೆಲ್ಲ ಹೇಳಿದ್ರು? ಹಾಗಾದ್ರೆ ಯಡಿಯೂರಪ್ಪ ಅವ್ರಿಗೂ ಏನಾದ್ರೂ ಕಂಟಕ ಇದೆಯಾ? ನೋಡೋಣ ಬನ್ನಿ. ಈ ಅವಧೂತ ಹೇಳಿದ್ದೆಲ್ಲ ನಿಜವಾಗುತ್ತಾ? ಡಿಕೆಶಿಗೂ ಎಚ್ಚರಿಸಿದ್ರ ವಿನಯ್ ಗುರೂಜಿ? ವಿನಯ್ ಗುರೂಜಿ ಇನ್ನು 28 ವರ್ಷ ಯುವಕ. ಈ ವಯಸ್ಸಿಗೆ ಅವಧೂತರ ಪಟ್ಟದಲ್ಲಿ ಕೂತಿದ್ದಾರೆ. ಘಟಾನುಘಟಿ ನಾಯಕರೆಲ್ಲ ವಿನಯ್ ಗುರೂಜಿ ಬಳಿ ಓಡೋಡಿ ಬರ್ತಾರೆ. ಏನೇ ಕಷ್ಟ ಬಂದ್ರು ಬಂದು ಹೇಳ್ಕೊಳ್ಳೋದು ಇವ್ರ ಬಳಿನೇ. ಮಾಜಿ ಪ್ರಧಾನಿ ದೇವೇಗೌಡರಿಂದ ಹಿಡಿದು ಸ್ಪೀಕರ್ ರಮೇಶ್ ಕುಮಾರ್ ವರೆಗೂ ಎಲ್ಲರೂ ವಿನಯ್ ಗುರೂಜಿ ಭಕ್ತರೇ. ಅದರಲ್ಲೂ ಕಾಂಗ್ರೆಸ್ ನಾಯಕ ಡಿಕೆ ಶಿವಕುಮಾರ್ಗೆ ಕೂಡ ವಿನಯ್ ಗುರೂಜಿ ಅಂದ್ರೆ ಭಕ್ತ. ಆಗಸ್ಟ್ 29ನೇ ತಾರೀಕು ಇಡಿ ಅಧಿಕಾರಿಗಳು ವಿಚಾರಣೆಗೆ ಹಾಜರಾಗುವಂತೆ ಡಿಕೆ ಶಿವಕುಮಾರ್ಗೆ ನೋಟಿಸ್ ನೀಡಿದ್ರು. ಆಗ ಡಿಕೆಶಿಗೆ ಮೊದಲು ನೆನಪಾದವರೇ ವಿನಯ್ ಗುರೂಜಿ ಎಂಬ ಅವಧೂತ. ಬೆಂಗಳೂರಿನ ಉತ್ತರಹಳ್ಳಿಯಲ್ಲಿದ್ದಾರೆಂದು ಗೊತ್ತಾದ ಕೂಡಲೇ ಡಿಕೆಶಿ ಪತ್ನಿ ಸಮೇತ ಅಲ್ಲಿಗೆ ಭೇಟಿ ಕೊಟ್ರು. ತಮ್ಮನ್ನ ಸಂಕಷ್ಟದಿಂದ ಪಾರು ಮಾಡುವಂತೆ ಕೇಳ್ಕೊಂಡ್ರು. ಡಿಕೆಶಿ ಪತ್ನಿ ಕೂಡ ಗುರೂಜಿ ಮುಂದೆ ಕಣ್ಣೀರಿಟ್ಟಿದ್ರು. ಆಗ ಗುರೂಜಿ ರಾಜಕೀಯ ಹೇಳಿಕೆಗಳನ್ನ ಕೊಡುವಾಗ ಎಚ್ಚರಿಕೆಯಿಂದ ಇರುವಂತೆ ಹೇಳಿದ್ರು. ನವೆಂಬರ್ ವರೆಗೂ ಟೈಮ್ ಸರಿ ಇಲ್ಲ ಎಂದಿದ್ರ. ಅಗ್ನಿ ಪರೀಕ್ಷೆ ಎದುರಾಗುತ್ತೆ ಎಂದಿದ್ದ ಗುರೂಜಿ ಡಿಕೆ ಶಿವಕುಮಾರ್ಗೆ ನವೆಂಬರ್ ವರೆಗೂ ಟೈಮ್ ಸರಿ ಇಲ್ಲ ಎಂದಿದ್ರು. ನವೆಂಬರ್ ವರೆಗೂ ಅಗ್ನಿ ಪರೀಕ್ಷೆಗಳು ಎದುರಾಗುತ್ತವೆ, ಎದೆಗುಂದಬೇಡಿ ಅಂತ ಹೇಳಿ ಕಳುಹಿಸಿದ್ರು. ಇದಾದ ಕೆಲ ದಿನಕ್ಕೆ ಡಿಕೆಶಿ ಅರೆಸ್ಟ್ ಆದ್ರು. ಡಿಕೆಶಿ ಕಾನೂನು ಕಂಟಕದಿಂದ ಹೊರಬರೋಕೆ ಶತ ಪ್ರಯತ್ನ ಮಾಡ್ತಿದ್ದಾರೆ. ಆದ್ರೆ ಏನ್ ಮಾಡಿದ್ರು ಆಗ್ತಿಲ್ಲ. ಡಿಕೆಶಿಗೆ ಕಾನೂನಿನ ಕುಣಿಕೆ ಬಿಗಿಯಾಗ್ತ. ಕಾಫಿ ಡೇ ಸಿದ್ಧಾರ್ಥ್ಗೂ ಎಚ್ಚರಿಕೆ ಕೊಟ್ಟಿದ್ರ. ಸಿದ್ಧಾರ್ಥ್ ಪುತ್ರನಿಗೆ ವಿನಯ್ ಹೇಳಿದ್ದೇನು? ಕಾಫಿ ಸಿದ್ಧಾರ್ಥ್ ನದಿ ಹಾರಿ ಸಾವನ್ನಪ್ಪಿದ್ದು ಎಲ್ರಿಗೂ ಗೊತ್ತೇ ಇದೆ. ಸಿದ್ಧಾರ್ಥ್ ಸಾವಿಗೂ ಕೆಲ ದಿನಗಳ ಮುಂಚೆ ಸಿದ್ಧಾರ್ಥ್ ಪುತ್ರನಿಗೆ ಎಚ್ಚರಿಕೆ ಕೊಟ್ಟಿದ್ರಂತೆ ವಿನಯ್ ಗುರೂಜಿ. ಬೆಂಗಳೂರಿನ ಡಾಲರ್ಸ್ ಕಾಲೋನಿ ಭಕ್ತರೊಬ್ಬರ ನಿವಾಸಕ್ಕೆ ವಿನಯ್ ಗುರೂಜಿ ಬಂದಿದ್ರು. ಈ ವೇಳೆ ಸಿದ್ಧಾರ್ಥ್ ಪುತ್ರ ಅಮರ್ತ್ಯ ಅವಧೂತ ವಿನಯ್ ಗುರೂಜಿ ಅವರನ್ನ ಭೇಟಿ ಮಾಡಿ ತಂದೆಯ ವ್ಯವಹಾರಿಕ ಸಮಸ್ಯೆಗಳ ಬಗ್ಗೆ ಚರ್ಚಿಸಿದ್ದಾರೆ. ಈ ವೇಳೆ ನಿಮ್ಮ ತಂದೆಗೆ ಏನೋ ಸಮಸ್ಯೆ ಇದೆ, ಯಾವುದೇ ಕಾರಣಕ್ಕೂ ನೀನು ಅವರನ್ನ ಬಿಟ್ಟಿರಬೇಡ, ಅವರ ಜೊತೆಯಲ್ಲೇ ಇರುವಂತ ಹೇಳಿದ್ರಂತೆ. ಬಿಎಸ್ವೈಗೆ ಕೊಟ್ಟ ಎಚ್ಚರಿಕೆ ಏನು? ಸೀಟಿಗೆ ಏನಾದ್ರೂ ಕಂಟಕ ಕಾದಿ? ವಿನಯ್ ಗುರೂಜಿ ಇದ್ದದನ್ನ ಇದ್ದ ಹಾಗೆ ಹೇಳ್ತಾರೆ ಅಂತಾರೆ ಅವರ ಭಕ್ತರು. ಹೀಗಾಗಿ ದೊಡ್ಡ ದೊಡ್ಡ ರಾಜಕಾರಣಿಗಳು, ಉದ್ಯಮಿಗಳು ಯಾವಾಗ್ಲೂ ವಿನಯ್ ಗುರೂಜಿ ಹಿಂದೆಯೇ ಸುತ್ತುತ್ತಿರ್ತಾರೆ. ಹೋಮ ಹವನಗಳಲ್ಲಿ ಭಾಗಿಯಾಗಿರ್ತಾರೆ.
ಸಿಎಂ ಯಡಿಯೂರಪ್ಪ ಕೂಡ ಹಲವು ಬಾರಿ ಚಿಕ್ಕಮಗಳೂರಿನ ಗೌರಿ ಗದ್ದೆಯಲ್ಲಿರುವ ಆಶ್ರಮಕ್ಕೆ ಭೇಟಿ ನೀಡಿ ವಿನಯ್ ಗುರೂಜಿ ಅವರ ಆಶೀರ್ವಾದ ಪಡೆದಿದ್ರು. ಮೊನ್ನೆಯೂ ವಿನಯ್ ಗುರೂಜಿ ಅವರು ನಡೆಸಿದ 6 ದಿನಗಳ ಹೋಮದಲ್ಲಿ ಪಾಲ್ಗೊಂಡಿದ್ದರು. ಈ ವೇಳೆ ವಿನಯ್ ಯಡಿಯೂರಪ್ಪಗೆ ಸೂಕ್ಷ್ಮವಾಗಿ ಒಂದು ಮಾತನ್ನ ಹೇಳಿದ್ದಾರೆ. ಅದೇ ಎಚ್ಚರಿಕೆಯಿಂದ ಇರಿ ಎನ್ನೋದು. ಅದು ತಲೆಗೆ ಮುತ್ತಿಟ್ಟು ಎಚ್ಚರಿಕೆ ಮಾತನ್ನ ಹೇಳಿ ಕಳಿಸಿದ್ದಾರೆ. ಕೆ ಶಿವಕುಮಾರ್, ಸಿದ್ಧಾರ್ಥ್ ಮುಂತಾದವರ ವಿಚಾರದಲ್ಲಿ ವಿನಯ್ ಗುರೂಜಿ ಹೇಳಿದಂತೆಯೇ ನಡೆದಿದೆ ಅಂತ ಹೇಳಲಾಗುತ್ತೆ. ಅದೇ ರೀತಿ ಯಡಿಯೂರಪ್ಪಗೂ ಏನಾದ್ರೂ ಕಂಟಕ ಇದೆಯಾ? ಸಿಎಂ ಕುರ್ಚಿಗೆ ಏನಾದ್ರೂ ಗಂಡಾಂತರವಿದೆಯಾ? ಅದಕ್ಕಾಗಿ ನಡೀತಾ ಹೋಮ ಹವನ. ಆದ್ರೂ ಗುರೂಜಿ ಎಚ್ಚರಿಕೆ ಅಂದಿದ್ದೇಕೆ? ಈ ಪ್ರಶ್ನೆಗಳು ಎಲ್ಲರನ್ನೂ ಕಾಡಲಾರಂಭಿಸಿವೆ. ವಿನಯ್ ಗುರೂಜಿ ಎಂಬ ಶಕ್ತಿಯ ಹಿಂದಿರೋರು ಯಾರು? ಬನ್ನಿ ನೋಡೋಣ. ಗುರೂಜಿಗೆ ಇನ್ನೂ 28 ವರ್ಷ. ಚಿಕ್ಕ ವಯಸ್ಸಿಗೆ ಅಪಾರ ಜ್ಞಾನ, ದೈವ ಶಕ್ತಿಯನ್ನ ಸಿದ್ಧಿಸಿಕೊಂಡಿದ್ದಾರೆ. ನಡೆದಿದ್ದನ್ನ ನಡೆಯೋದನ್ನು ಕರಾರುವಕ್ಕಾಗಿ ವಿನಯ್ ಹೇಳ್ತಾರಂತೆ. ಏನಾದ್ರೂ ಆಪತ್ತಿದ್ದಂತೆ ಅದನ್ನ ಹೇಳ್ಬಿಡ್ತಾರಂತೆ. ಹೀಗಾಗಿ ದೊಡ್ಡವರೆಲ್ಲ ವಿನಯ್ ಗುರೂಜಿಯನ್ನ ಭೇಟಿ ಮಾಡಿ ಆಶೀರ್ವಾದ ಪಡೆಯುತ್ತಾರೆ. ವಯಸ್ಸಿನಲ್ಲಿ ಹಿರಿಯರಾದ್ರೂ ವಿನಯ್ ಗುರೂಜಿಯ ಪಾದ ಪೂಜೆ ಮಾಡ್ತಾರೆ. ಇತ್ತೀಚೆಗೆ ದೊಡ್ಡ ರಾಜಕಾರಣಿಗಳು, ಉದ್ಯಮಿಗಳು, ಶ್ರೀಮಂತರು, ಪ್ರಭಾವಿಗಳು ಎಲ್ಲರೂ ಏನೇ ಮಾಡ್ಬೇಕೆಂದ್ರೂ ಮೊದಲು ವಿನಯ್ ಗುರೂಜಿ ಅವರನ್ನ ಕೇಳ್ತಾರೆ. ಏನಾದ್ರೂ ಸಂಕಷ್ಟ ಬಂದ್ರೂ ವಿನಯ್ ಗುರೂಜಿ ಹತ್ರನೇ ಓಡಿ ಹೋಗ್ತಾರೆ. ಯಡಿಯೂರಪ್ಪ ಕೂಡ ಹಲವಾರು ಬಾರಿ ವಿನಯ್ ಗುರೂಜಿಯನ್ನ ಭೇಟಿ ಮಾಡಿದ್ದಾರೆ. ಹೋಮ ಹವನಗಳಲ್ಲಿ ಪಾಲ್ಗೊಂಡಿದ್ದಾರೆ. ಇತ್ತೀಚೆಗೆ ವಿನಯ್ ಗುರೂಜಿ ಮೋದಿ ಅವರ ಬಗ್ಗೆಯೂ ಭವಿಷ್ಯ ನುಡಿದಿದ್ದಾರೆ. ಮೋದಿ ಇನ್ನೂ 8 ವರ್ಷ ಪ್ರಧಾನಿಯಾಗಿರ್ತಾರೆ ಅಂತ ಅವಧೂತ ವಿನಯ್ ಹೇಳಿದ್ದಾರೆ. ಹೀಗಾಗಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲೂ ಮೋದಿಯೇ ಗೆಲುವು ಸಾಧಿಸುತ್ತಾರೆ ಅಂತ ಹೇಳಲಾಗ್ತಿದೆ. ಪಾದ ಪೂಜೆ ಮಾಡ್ತಾರೆ ದೇವೇಗೌಡರು. ಕುಮಾರ್ ಕೂಡ ಪರಮ ಭಕ್ತರು. ಫ್ಯಾಮಿಲಿ ಪೂರ್ತಿ ವಿನಯ್ ಗುರೂಜಿಯನ್ನ ನಂಬ್ತಾರೆ. ಹಿರಿ ವಯಸ್ಸಿನ ದೇವೇಗೌಡರು ಆಶ್ರಮಕ್ಕೆ ಭೇಟಿ ನೀಡಿದಾಗಲೆಲ್ಲ ವಿನಯ್ ಗುರೂಜಿಗೆ ಪಾದ ಪೂಜೆ ನೆರವೇರಿಸುತ್ತಾರೆ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಕೂಡ ವಿನಯ್ ಗುರೂಜಿಯ ಪರಮ ಭಕ್ತರು. ರಮೇಶ್ ಕೂಡ ವಿನಯ್ ಗುರೂಜಿಗೆ ಪೂಜೆ ನೆರವೇರಿಸಿ ಪಾದ ತೊಳೆದು ಆಶೀರ್ವಾದ ಪಡೆದಿದ್ರು. ಎಚ್ಚರಿಕೆ ನೀಡಿದವರೆಲ್ಲ ತೊಂದರೆಯನ್ನ ಅನುಭವಿಸಿದ್ದಾರೆ. ಈಗ ಯಡಿಯೂರಪ್ಪಗೂ ವಿನಯ್ ಗುರೂಜಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಬಿಎಸ್ವೈ ಕುರ್ಚಿಗೆ ಕಂಟಕವೇನಾದ್ರೂ ಇದೆಯಾ ಅಂತ ರಾಜಕೀಯ ವಲಯದಲ್ಲಿ ಚರ್ಚೆಗಳು ಆಗ್ತಾ ಇದೆ. ಇದೇ ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.